ನಮಸ್ಕಾರ, ಇದು ನಮ್ಮ ಬೆಂಗಳೂರು. ನಾನು ನವಿತಾ ಜೈನ್. ಈಗ ಹೆಡ್ಲೈನ್ಸ್. ಗುತ್ತಿಗೆದಾರನ ಪಾಲಿಗೆ ಯಮಧೂತನಾದ ಬಿಬಿಎಂಪಿ. ರಸ್ತೆ ಕಾಮಗಾರಿ ಬಾಕಿ ಹಣ ನೀಡದ ಪಾಲಿಕೆ, ಸಾಲ ತೀರಿಸಲಾಗದೆ ಕಾಂಟ್ರಾಕ್ಟರ್ ಆತ್ಮಹತ್ಯೆ. ಹೋಟೆಲ್ನಲ್ಲಿ ದಿಢೀರನೆ ಬೆಂಕಿ. ರಾತ್ರೋರಾತ್ರಿ ಧಗಧಗನೆ ಹೊತ್ತಿ ಉರಿದ ಕಟ್ಟಡ. ಬೆಳಗಾಗೋದ್ರೊಳಗೆ ಮಾಲೀಕರಿಗೆ ಆಘಾತ. ಬೆಂಗಳೂರಲ್ಲಿ ಮಂಗಳಯಾನ ನೌಕೆಯ ರಿಮೋಟ್ ಕಂಟ್ರೋಲ್. ಡಿಸೆಂಬರ್ 1ರಂದು ಇಸ್ರೋಗೆ ಸತ್ವ ಪರೀಕ್ಷೆ. ವಿಜ್ಞಾನಿಗಳ ಎದೆಯಲ್ಲಿ ಢವಢವ. ಒಂದು ಕಡೆ ಹಿಟ್ಟು, ಮತ್ತೊಂದು ಕಡೆ ಎಣ್ಣೆ. ಬಟನ್ ಒತ್ತಿದಂತೆಲ್ಲ ಹೊರಬರುತ್ತೆ ಬಿಸಿ ಬಿಸಿ ದೋಸೆ. ಗೃಹಿಣಿಯರ ಕೆಲಸ ಕಡಿಮೆ ಮಾಡೋ ವಿನೂತನ ಮಷಿನ್. ಸ್ಪೈಸಿ ಚಿಕನ್, ಘಮಘಮಿಸೋ ಮಟನ್, ಬಾಯಲ್ಲಿ ನೀರೂರಿಸೋ ಸಲಾಡ್. ಮಾಪ್ಲಾ ಫುಡ್ ಫೆಸ್ಟ್ ಅಲ್ಲಿ ಕೇರಳ ತಿನಿಸುಗಳ ಕಮಾಲ್. ಆತ ಬಿಬಿಎಂಪಿ ನಂಬಿ ಕೋಟ್ಯಾಂತರ ರೂಪಾಯಿ ಚೆಲ್ಲಿದ್ದ. ಸರಿಯಾದ ಸಮಯಕ್ಕೆ ಪಾಲಿಕೆ ಕೈ ಹಿಡಿಯತ್ತೆ ಅನ್ನೋ ನಂಬಿಕೆಯಲ್ಲಿ ಸಾಲ ಸೋಲ ಮಾಡಿ ರಸ್ತೆಗೆ ಸುರಿದಿದ್ದ. ಪಾಲಿಕೆಯ ನಂಬಿಕೆ ದ್ರೋಹಕ್ಕೆ ಆತನ ಕುಟುಂಬ ಈಗ ಬೀದಿ ಪಾಲಾಗಿದೆ. ಗಂಡನ ಫೋಟೋ ಮುಂದೆ ಹೀಗೆ ಗೊಳೋ ಅಂತ ಕಣ್ಣೀರಿಡ್ತಿರೋ ಈ ಮಹಿಳೆಯನ್ನ ನೋಡಿ. ಅಂದ ಹಾಗೆ ಈಕೆ ಹಾಗೂ ಈಕೆಯ ಕುಟುಂಬದ ಈ ದುಸ್ಥಿತಿಗೆ ಕಾರಣ ಬಿಬಿಎಂಪಿ. ಹೌದು, ಬೆಂಗಳೂರಿನ ಪೀಣ್ಯದ ಬಳಿ ಇರೋ ದೊಡ್ಡ ಬಿದ್ರುಕಲ್ಲು ನಿವಾಸಿಯಾದ ಗಿರೀಶ್ 4-5 ವರ್ಷದಿಂದ ಬಿಬಿಎಂಪಿ ರೋಡ್ ಕಾಂಟ್ರಾಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ರು. ಬಿಬಿಎಂಪಿಯನ್ನು ನಂಬಿ ಈತನೇ ತನ್ನ ಕೈಯಿಂದ 95 ಲಕ್ಷ ರೂಪಾಯಿ ದುಡ್ಡು ಹಾಕಿ ಕೆಲಸ ಶುರು ಮಾಡಿದ್ರು. ಆದರೆ ಬಿಬಿಎಂಪಿ ಹಣ ಪಾವತಿ ಮಾಡಲು ಮೀನಾಮೇಷ ಎಣಿಸಿದ್ರಿಂದ ಸಾಲ ತೀರಿಸಲಾಗದೆ ಗಿರೀಶ್ ನೇಣಿಗೆ ಕೊರಳೊಡ್ಡಿ ಆತ್ಮಹತ್ಯೆ ಮಾಡಿಕೊಂಡಿದ್ರು. ರೋಡ್ ಕಾಂಟ್ರಾಕ್ಟ್ ತಗೊಳ್ತಿದ್ರು, ಅಷ್ಟು ಗೊತ್ತಿ. ಎಷ್ಟೇ ಕೆಲಸ ಮಾಡಿಸಿ ಬಿಲ್ ಬರ್ತಿರ್ಲ, ಬರೀ ಲಂಚ ಲಂಚ ಲಂಚ. ಬಿಲ್ ಬರಕ್ ಮುಂಚೆನೆ ಅದು ಸೈನ್ ಆಗ್ಬೇಕಂತಲ್ಲ ಎಷ್ಟೋ ಜನದ್ದು ಮಧ್ಯದಲ್ಲಿ. ಹಂಗೆ ಮಾಡಿ ಸಾಲ ಮಾಡ್ಕೊಂಡು ಹಿಂಗಾಗಿದೆ. ಬಡ್ಡಿ ಕಟ್ಟಕ್ಕಾಗಿಲ್ಲ. ಬಡ್ಡಿ ಹಣ ಯಾವುದೇ ರೀತಿ ಹಣ ಬರ್ತಿರ್ಲಿಲ್ಲ ನಮಗೆ. ಈಗಲೂ ಬಂದಿಲ್ಲ, ಎಷ್ಟೋ ಪೆಂಡಿಂಗ್ ಇದೆ ಅನ್ಸುತ್ತೆ. ನಮ್ಗೆ ಅಷ್ಟಾಗಿ ಏನು ಗೊತ್ತಿಲ್ಲ ಬೇರೆ. ಅಂದ ಹಾಗೆ ಗಿರೀಶ್ ಬಡ್ಡಿ ಕಟ್ಟಲಾಗದೆ ತಮ್ಮ ಸೈಟು ಮಾರಿದ್ರು. ಕೊನೆಗೆ ತಾವು ವಾಸವಿದ್ದ ಮನೆಯನ್ನು ಅಡವಿಟ್ಟಿದ್ರು. 15 ದಿನಗಳಿಂದ ಬಿಬಿಎಂಪಿ ಕಾಂಟ್ರಾಕ್ಟ್ ಅಸೋಸಿಯೇಷನ್ ಇಂದ ನಡೆಸಲಾದ ಧರಣಿಯಲ್ಲಿ ಗಿರೀಶ್ ಕೂಡ ಪಾಲ್ಗೊಂಡಿದ್ರು. ಆದರೂ ಇವರ ನೋವು ಪಾಲಿಕೆ ಅಧಿಕಾರಿಗಳ ಕಿವಿಯ ಮೇಲೆ ಬೀಳಲೇ ಇಲ್ಲ. ಬೃಹತ್ ಬೆಂಗಳೂರು ಆದಾಗ್ಲಿಂದ ಇಲ್ಲಿ ಕೆಲಸ ಕಾರ್ಯಗಳು ಮಾಡಿ ಸಾಕಷ್ಟು ಹಣ, ಸುಮಾರು 1700 ಕೋಟಿ ರೂಪಾಯಿ ಪೆಂಡಿಂಗ್ ಇದೆ ಬಿಲ್ಸು. ಅವರು ಬರೀ 2 ತಿಂಗಳದ್ದು ಅಷ್ಟೇ ಕೊಡ್ತೀವಿ ನಾವು, ಅದಕ್ಕಿಂತ ಹೆಚ್ಚಿಗೆ ಕೊಡ್ಲಿಕ್ಕೆ ಆಗಲ್ಲ ಅಂತೇಳಿ ಕಡಾಖಂಡಿತವಾಗಿ ಹೇಳಿದ್ರಿಂದ ಈ ನಿರ್ಧಾರ ತಗೊಂಡು ಇವರಿಗೆ ಕೆಲಸ ಮಾಡ್ಕೊಂಡಿದ್ದಾರೆ. ಈ ನೋವನ್ನು ಭಗವಂತ ಅವರ ಸಂಸಾರಕ್ಕೆ ಮತ್ತು ಅವರ ಇದಕ್ಕೆ ಕುಟುಂಬ ಸದಸ್ಯರಿಗೆ ನೋವನ್ನು ತಾಳ್ಕೊಳ್ಳೋ ಶಕ್ತಿ ಕೊಡಲಿ ದೇವರು ಅಂತೇಳಿ ಕೇಳ್ಕೊಳ್ತೀವಿ. ಬಿಬಿಎಂಪಿಯನ್ನು ನಂಬಿ ರೋಡ್ ನಿರ್ಮಿಸಿದ್ದ ಗುತ್ತಿಗೆದಾರನು ಮಸಣದ ಹಾದಿ ಹಿಡಿದಿದ್ದಾನೆ. ಆತನ ಕುಟುಂಬ ಬೀದಿಗೆ ಬಿದ್ದಿದೆ. ಇನ್ನಾದರೂ ಪಾಲಿಕೆ ಅಧಿಕಾರಿಗಳು ಕಣ್ತೆರೆಯಬೇಕಿದೆ. ಕ್ಯಾಮರಾಮನ್ ಅನಿಲ್ ಜೊತೆ ಅಭಿಷೇಕ್ ಜಯಶಂಕರ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್. ತುಂಬಾ ಫೇಮಸ್ ಆಗಿತ್ತು ಆ ಹೋಟೆಲ್. ನಿನ್ನೆ ಆ ಹೋಟೆಲ್ನಲ್ಲಿ ಚೆನ್ನಾಗಿ ವ್ಯಾಪಾರವೂ ಆಗಿತ್ತು. ತುಂಬಾ ಖುಷಿಯಿಂದ ವ್ಯಾಪಾರ ಮುಗಿಸಿ ಬಾಗಿಲು ಹಾಕೊಂಡು ಮನೆಗೆ ಹೋಗಿದ್ದ ಮಾಲೀಕನಿಗೆ ಬೆಳಗಾಗುವಷ್ಟರಲ್ಲಿ ಒಂದು ಶಾಕ್ ಆಗಿತ್ತು. ಅದೇನು ಅಂತ ತಿಳ್ಕೋಬೇಕಾದ್ರೆ ನೀವು ನೋಡಬೇಕು ಈ ಸ್ಟೋರಿನ. ಬೆಳಗ್ಗೆ 6:30 ಸಮಯ. ಬೆಂಗಳೂರಿನ ಜಯನಗರದ 3ನೇ ಬ್ಲಾಕ್ನಲ್ಲಿರೋ ಹೋಟೆಲ್ ಒಂದರಲ್ಲಿ ಹೊಗೆ ಕಾಣಿಸಿಕೊಂಡಿತ್ತು. ನೋಡುತ್ತಿದ್ದಂತೆ ಬೆಂಕಿಯ ಕೆನ್ನಾಲಿಗೆ ಹೆಚ್ಚಾಗುತ್ತಾ ಹೋಗಿತ್ತು. ತಕ್ಷಣವೇ ಹೋಟೆಲ್ ಮೇಲಿದ್ದ ಜಿಮ್ ಮಾಲೀಕ ಅಗ್ನಿಶಾಮಕ ದಳಕ್ಕೆ ಮಾಹಿತಿ ನೀಡಿದ್ದ. ಜೊತೆಗೆ ಹೋಟೆಲ್ ಮಾಲೀಕನಿಗೂ ಫೋನ್ ಮಾಡಿ ನಿಮ್ಮ ಹೋಟೆಲ್ಗೆ ಬೆಂಕಿ ಬಿದ್ದಿದೆ ಎಂದು ಹೇಳಿದ್ರು. ಅಲ್ಲಿಗೆ ಬಂದು ನೋಡಿದ ಹೋಟೆಲ್ ಮಾಲೀಕರು ದಂಗಾಗಿ ಬಿಟ್ಟಿದ್ರು. ನಮ್ಮ ಹೋಟೆಲ್ ಸೆಕೆಂಡ್ ಫ್ಲೋರ್ ಸ್ಪೈಸ್ ಪಾಯಿಂಟ್ ಅಂತ ಹೋಟ್ಲ್ ಇದೆ ಪಂಜಾಬಿ ಫ್ಲೇವರ್ಸ್ ಅಂತ. ಈಗ ಓಪನ್ ಆಗಿ 1 ವರ್ಷ 4 ತಿಂಗಳಾಗಿದೆ. ಅದು ಹೊಸ ಹೋಟ್ಲು. ನಮ್ಮ ಹುಡುಗ ಜಿಮ್ ಓಪನ್ ಮಾಡಿ ಬಂದಿದ್ದಾನೆ ಬೆಳಗ್ಗೆ. ಅವಾಗ ಹೊಗೆ ಬರ್ತಾ ಇದೆ ಅಂದ್ಬಿಟ್ಟು ನೋಡಿದ್ದಾನೆ. ಅಲ್ಲಿ ನೋಡಿದ ತಕ್ಷಣ ಅವನು ಒಂದು ಫೈರ್ ಫೋರ್ಸ್ ಫೋನ್ ಮಾಡಿದ್ದಾರೆ ಬೆಳಗ್ಗೆ ಒಂದು 5:45ಗೆ.
ಅವ್ರು ಬಂದ ಮೇಲೆ ಎಲ್ಲ ಉಂಟು, ಎಲ್ಲ ಸುಟ್ಟು ಹೋಗಿದೆ ಫುಲ್ಲು. ಎಲ್ಲ 35 to 40 lakhs ಇದೆ, ಯಾಕೆಂದರೆ ಹೊಸದಾಗಿ ಎಲ್ಲ ಮಾಡಿರೋದು ಇಂಟೀರಿಯರು. ಇನ್ನು ಹೋಟೆಲ್ನಲ್ಲಿ ಪಂಜಾಬ್ ಶೈಲಿಯ ನಾನ್ ವೆಜ್ ಡಿಶ್ಗಳನ್ನು ಮಾಡಲಾಗುತ್ತಿತ್ತು. ಸುಮಾರು 1 ವರ್ಷಗಳ ಹಿಂದೆಯಷ್ಟೇ ಹೋಟೆಲನ್ನು ಪ್ರಾರಂಭ ಮಾಡಿದ್ರು. ಸುಮಾರು 35 ಲಕ್ಷ ಖರ್ಚು ಮಾಡಿ ಹೋಟೆಲನ್ನು ತೆರೆಯಲಾಗಿತ್ತು. ಆದರೆ ಬೆಂಕಿ ಅವಘಡದಲ್ಲಿ ಅಷ್ಟು ಸುಟ್ಟು ಕರಕಲಾಗಿದೆ. ಸುಮಾರು ಒಂದು 6:47-48ಗೆ ಒಂದು ಫೈರ್ ಕಾಲ್ ಮೆಸೇಜ್ ನಮ್ಮ ಕಂಟ್ರೋಲ್ ರೂಮಿಂದ ರಿಸೀವ್ ಮಾಡಿ JNR ಫೈರ್ಸ್ಟಿಂದ ವೆಹಿಕಲ್ ಸ್ಪಾಟು ಬಂದಿತ್ತು. ಬರೋಷ್ಟೊತ್ತಿಗೆ ಸ್ಪೈಸ್ ಪಾಯಿಂಟ್ನವ್ರದ್ದು 2nd ಫ್ಲೋರ್ನಲ್ಲಿ ಬೆಂಕಿ ಆಗಿದ್ದು ಕಂಡು ಬಂತು. ಕಂಪ್ಲೀಟ್ ಅದು ಡೈನಿಂಗ್ ಹಾಲು ಮತ್ತು ಕಿಚನ್ ಏನಿದೆ ಅದು ಕಂಪ್ಲೀಟ್ ಸುಟ್ಟು ಇದೆ. ಅದಕ್ಕೆ ಮುಂಚೆ ನಾವು ವೆಹಿಕಲ್ಸ್ಗಳಿಂದ ಸಿಬ್ಬಂದಿಯವರು ನೀರನ್ನ ಇದನ್ನು ಯೂಸ್ ಮಾಡಿ ಪೂರ್ತಿ ಬೆಂಕಿ ನಿಲ್ಲಿಸಿದೆ. ಯಾರಿಗೇನು ಪ್ರಾಣಾಪಾಯ ಇಲ್ಲ, ಇಂಜೂರ್ಡ್ ಯಾರಿಗಿಲ್ಲ. ಪ್ರಾಪರ್ಟಿ ಸ್ವಲ್ಪ ಲಾಸ್ ಆಗಿದೆ, ಡೀಟೇಲ್ಸ್ ತಿಳಿದು ಬಂದಿಲ್ಲ ಇನ್ನೂ. ಘಟನೆಗೆ ಶಾರ್ಟ್ ಸರ್ಕ್ಯೂಟ್ ಕಾರಣ ಎಂದು ತಿಳಿದು ಬಂದಿದೆ. ಆದರೆ ಅದೃಷ್ಟವಶಾತ್ ದುರ್ಘಟನೆಯಲ್ಲಿ ಯಾವುದೇ ಪ್ರಾಣಹಾನಿಯಾಗಿಲ್ಲ. ಬೆಂಗಳೂರಿನಿಂದ ಕ್ಯಾಮ್ರಾಮ್ಯಾನ್ ವಿನೋದ್ ಜೊತೆ ನಾಗೇಂದ್ರ ಬಾಬು, ಸುವರ್ಣ ನ್ಯೂಸ್. ಭಾರತದ ಪ್ರತಿಷ್ಠಿತ ಮಂಗಳಯಾನ ಆರಂಭವಾಗಿ ಹಲವಾರು ದಿನಗಳೇ ಕಳೆದಿವೆ. ಇದುವರೆಗೂ ಭೂಮಿಯ ಸುತ್ತ ಸುತ್ತುತ್ತಾ ಇರುವ ಈ ನೌಕೆ ಡಿಸೆಂಬರ್ 1ರಂದು ಭೂಮಿಯ ಕಕ್ಷೆಯನ್ನ ದಾಟಿ ಮಂಗಳನತ್ತ ಮುಖ ಮಾಡಲಿದೆ. ಭಾರತೀಯ ವಿಜ್ಞಾನಿಗಳ ಸತ್ವ ಪರೀಕ್ಷೆಯ ಈ ಸಮಯ ಭಾರತೀಯರ ಹೃದಯ ಬಡಿತವನ್ನ ಹೆಚ್ಚಿಸಿದೆ. ಭಾರತದ ಪ್ರತಿಷ್ಠಿತ ಮಂಗಳಯಾನ ನೌಕೆ ಈಗ ಯಶಸ್ವಿಯಾಗಿ ಮಂಗಳನತ್ತ ಹಾರ್ತಾ ಇದೆ. ಹಾಗಾದರೆ ಈ ಪ್ರಯಾಣವನ್ನು ಕಂಟ್ರೋಲ್ ಮಾಡೋರು ಯಾರು? ಈ ಬಗ್ಗೆ ವಿಜ್ಞಾನಿಗಳು ಹೇಗೆ ಕೆಲಸ ಮಾಡ್ತಾರೆ? ಬನ್ನಿ, ನಾನು ನಿಮಗೆ ತೋರಿಸ್ತೀನಿ. ಇದು ಬೆಂಗಳೂರಿನ ಪೀಣ್ಯದಲ್ಲಿರುವ ಇಸ್ಟ್ರಕ್ ಸೆಂಟರ್. ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ಇಸ್ರೋ ಉಡಾಯಿಸುವ ಗಗನನೌಕೆಗಳನ್ನು ನಿಯಂತ್ರಿಸುವ ಕೇಂದ್ರವಿದು. ಮಂಗಳಯಾನ ನೌಕೆಯನ್ನ ಇಲ್ಲಿಂದಲೇ ನಿಯಂತ್ರಿಸಲಾಗ್ತಿದೆ. ಈಗಾಗಲೇ ಭೂಮಿಯನ್ನು 6 ಸುತ್ತು ಯಶಸ್ವಿಯಾಗಿ ಪರಿಭ್ರಮಿಸಿರುವ ಮಂಗಳಯಾನ ನೌಕೆಯನ್ನು ಮಂಗಳನತ್ತ ತಿರುಗಿಸುವ ಮಹತ್ತರವಾದ ಕೆಲಸ ಬಾಕಿ ಇದೆ. ಈ ನಿಟ್ಟಿನಲ್ಲಿ ಡಿಸೆಂಬರ್ 1ರಂದು ನಮ್ಮ ಮಂಗಳಯಾನ ತಂಡಕ್ಕೆ ನಿಜವಾದ ಸತ್ವ ಪರೀಕ್ಷೆ. ದೂರ ತೀರ ಯಾನ. ಇದೇ ಮೊದಲ ಬಾರಿಗೆ ಭಾರತದ ಉಪಗ್ರಹ ಅನ್ಯಗ್ರಹದತ್ತ ಮುಖ ಮಾಡಲಿದೆ. ಈ ನಿಟ್ಟಿನಲ್ಲಿ ಭೂಮಿಯ ಗುರುತ್ವಾಕರ್ಷಣೆಯನ್ನ ಮೀರಿ ಮಂಗಳಯಾನ ನೌಕೆ ಮುಂದೆ ಸಾಕಬೇಕು. ಅಲ್ಲಿ ಸೂರ್ಯನ ಪರಿಭ್ರಮಣೆಗೆ ಸಿಲುಕುವ ನೌಕೆ 300 ದಿನಗಳ ನಂತರ ಮಂಗಳನ ಕಕ್ಷೆಗೆ ತಲುಪುತ್ತೆ. ಡಿಸೆಂಬರ್ 1ನೇ ತಾರೀಕು ಆಗೋದು, ಅದನ್ನು ಆ ಮೆನುವರ್ ಕರೆಕ್ಟಾಗಿ ಆಗಿದ್ರೆ ನಮ್ಮ ನೌಕೆ, ಮಂಗಳಯಾನ ನೌಕೆ ಅರ್ತ್ ಗ್ರಾವಿಟಿಯಿಂದ ತಲುಪಿದ್ದ ಅದು ಕಳಚಿಕೊಂಡು ಅದು ಒಂದು ನಿರ್ದಿಷ್ಟವಾದ ಗತಿಲಿ ಹೋಗುತ್ತೆ. ವಿ ಆರ್ ಸೆಟ್ ಟಾರ್ಗೆಟ್ ಸಚ್ ದಟ್ ಈ ಒಂದು 1ನೇ ತಾರೀಕು ಆಗೋ ಮೆನುವರಿಂದ ವಾಟ್ ಎವರ್ ದಟ್ ವಿ ಗೆಟ್ ವಿಲ್ ಬಿ ಏಬಲ್ ಟು ರಿಯಲಿ ಸೆಟ್ ದಟ್ ಟ್ರೆಂಡ್ ಟುವರ್ಡ್ಸ್ ಗೋಯಿಂಗ್ ಟು ಮಾಸ್. ಡಿಸೆಂಬರ್ 1ರಂದು ಯಶಸ್ವಿಯಾಗಿ ಭೂಮಿಯ ಕಕ್ಷೆಯನ್ನ ದಾಟಿದ್ದೇ ಆದರೆ ಈ ಯಾನ ಮುಕ್ಕಾಲು ಪಾಲು ಯಶಸ್ವಿಯಾದಂತೆ. ಅಲ್ಲಿಂದ 300 ದಿನಗಳ ಕಾಲ ಮಂಗಳನತ್ತ ಪ್ರಯಾಣ ಬೆಳೆಸಿ ಸೆಪ್ಟೆಂಬರ್ 24, 2014ಕ್ಕೆ ಮಂಗಳನ ಕಕ್ಷೆ ತಲುಪಲಿದೆ. ಈ ನಿಟ್ಟಿನಲ್ಲಿ ಡಿಸೆಂಬರ್ 1 ನಮ್ಮ ವಿಜ್ಞಾನಿಗಳ ಪಾಲಿಗೆ ಹನುಮದ್ ಲಂಘನವಾಗಲಿದೆ. ತುಂಬ ಪ್ರಿಸೈಸ್ ಆಗಿ ಮಾಡಬೇಕು. ಅದರಲ್ಲಿ ಸ್ವಲ್ಪ ವ್ಯತ್ಯಾಸ ಬಂದ್ರೂ ನಾವು ಅದು ಎಲ್ಲಿಗೆ ಹೋಗಬೇಕೋ ಅಲ್ಲಿಗೆ ತಲುಪೋದಿಲ್ಲ. ಸೊ ಎಲ್ಲ ಕೆಲಸನೂ ನಾವು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿ ಯಾವುದೇ ಒಂದು ಚೂರೂ ವ್ಯತ್ಯಾಸ ಬರದೇ ಇರೋ ಥರ ಡಿಸೆಂಬರ್ 1 ಮಾಡಬೇಕು ನಾವು ಇದಕ್ಕೋಸ್ಕರ. ಮಂಗಳಯಾನದ ಈ ಘಟ್ಟಕ್ಕಾಗಿ ಪೀಣ್ಯದ ಇಸ್ಟ್ರಾಕ್ ಸೆಂಟರ್ ಹಾಗೂ ನೌಕೆ ಕಳಿಸುವ ಸಂದೇಶಗಳಿಗಾಗಿ ಕಾದಿರುವ ಬ್ಯಾಲಾಳುವಿನ ಇಸ್ರೋ ಸೆಂಟರ್ಗಳಲ್ಲಿ ವಿಜ್ಞಾನಿಗಳು ಹಗಲಿರುಳು ಶ್ರಮಿಸುತ್ತಿದ್ದಾರೆ. ಅವರ ಪ್ರಯತ್ನ ಯಶಸ್ವಿಯಾಗಲಿ ಅನ್ನೋದು ಸಮಸ್ತ ಭಾರತೀಯರ ಹಾರೈಕೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಪ್ರಕಾಶ್ ಜೊತೆ ರಜನಿ ಎಂಜಿ, ಸುವರ್ಣ ನ್ಯೂಸ್. ಬೆಳಗಾವಿಯಲ್ಲಿ ಆತ್ಮಹತ್ಯೆಗೆ ಶರಣಾದ ರೈತನ ಮನೆಗೆ 15 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಅಂತ ಒತ್ತಾಯಿಸಿ ಕರವೇ ಕಾರ್ಯಕರ್ತರು ಬೆಂಗಳೂರಿನಲ್ಲಿ ಇವತ್ತು ಪಂಜಿನ ಮೆರವಣಿಗೆ ನಡೆಸಿದರು. ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡರ ನೇತೃತ್ವದಲ್ಲಿ ಮೌರ್ಯ ಸರ್ಕಲ್ ಬಳಿ ನಡೆದ ಪ್ರತಿಭಟನೆಯಲ್ಲಿ ನೂರಾರು ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಸರ್ಕಾರ ಕೂಡಲೇ ಕಬ್ಬು ಬೆಲೆ ನಿಗದಿ ಮಾಡಬೇಕು ಅಂತ ಒತ್ತಾಯಿಸಿದ ಕಾರ್ಯಕರ್ತರು ಧಿಕ್ಕಾರ ಕೂಗಿದ್ರು. ರೈತರ ಮೇಲೆ ಸಮಾಧಿ ಕಟ್ಟಲು ಹೊರಟಿರುವ ರಾಜ್ಯ ಸರ್ಕಾರಕ್ಕೆ
ಒಬ್ಬ ಅನ್ನದಾತನ ಉಳಿಸ್ಕೊಳ್ಳಿಕ್ಕೆ ನಿಮಗೆ ಯೋಗ್ಯತೆ ಇಲ್ಲ ಅನ್ನೋದಾದರೆ ನಿಮ್ಮ ಸರ್ಕಾರ ಎಷ್ಟು ದಿವಸ ಬೇಕು, ಎಷ್ಟು ದಿವಸ ಈ ನೆಲದಲ್ಲಿ ಉಳಿಬೇಕು ಅನ್ನೋ ಪ್ರಶ್ನೆ ಇವತ್ತು ನಮ್ಮನ್ನು ಕಾಡ್ತಾ ಇದೆ. ಅದಕ್ಕೋಸ್ಕರ ಇವತ್ತು ಆ ರೈತನ ಕುಟುಂಬಕ್ಕೆ ಸರಿಯಾದ ಪರಿಹಾರ ಕೊಡಬೇಕು. 10 ಲಕ್ಷ ಪರಿಹಾರ ಕೊಡ್ತೀವಿ ಅಂಥೇಳಿ ಘೋಷಣೆ ಮಾಡಿದ್ದೀರಾ. ಆ ರೈತನಿಗೆ 6 ಲಕ್ಷ ಸಾಲ ಇದೆ. ಹಾಗಾಗಿ ಇವತ್ತು ಒಬ್ಬ ರೈತನ ಸಾವಿನ ಜೊತೆಯಲ್ಲಿ ನೀವು ಚೆಲ್ಲಾಟ ಆಡಿದ್ದೀರಾ. ಹಾಗೆ ಇವತ್ತು ಏನು ಕಬ್ಬು ಬೆಳೆಗಾರರಿದ್ದಾರೆ ಅವರಿಗೆ ಸರಿಯಾದ ಬೆಲೆ ಸಿಗಬೇಕು, ಅವ್ರಿಗಾಗಿರೋ ಅನ್ಯಾಯ ಸರಿಯಾಗಿ. ಈಗೊಂದು ಚಿಕ್ಕ ಬ್ರೇಕ್ ಆದಮೇಲೆ ಮತ್ತೆ ನಮ್ಮ ಬೆಂಗಳೂರು.